ಇದನ್ನು ಹೊರತುಪಡಿಸಿ ಲೋಕಸಭಾ ಚುನಾವಣೆಯನ್ನು ಬಹುತೇಕ ಇನ್ನು ಮುಂದಿನ ವಾರದಲ್ಲಿ ಅನೌನ್ಸ್ ಆಗುವಂಥ ಸಾಧ್ಯತೆ ಇರೋದು ಮಾರ್ಚ್ ಮೊದಲ ವಾರದಲ್ಲಿ. ಲೋಕಸಭಾ ಚುನಾವಣೆ ತಯಾರಿ ಹೆಂಗೆ ನಡೆದಿದೆ ಕಾಂಗ್ರೆಸ್ನಲ್ಲಿ? ತಯಾರಿ ನಡೀತಾ ಇದೆ, ಚೆನ್ನಾಗೇ ನಡೆದಿದೆ. 20 ಸ್ಥಾನ ಗೆಲ್ತೀವಿ ಕರ್ನಾಟಕದಲ್ಲಿ. ಬಿಜೆಪಿ 28 ಸ್ಥಾನ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಭ್ರಮೆನಲ್ಲಿದ್ದಾರೆ. 28 ಗೆಲ್ಲೋದಿಲ್ಲ ಅವರು? ಖಂಡಿತ ಗೆಲ್ಲೋದಿಲ್ಲ. ನೀವು ಎಷ್ಟು ಸೀಟ್ ಗೆಲ್ತೀರಾ? 20 ಗೆಲ್ತೀವಿ. ಅದರಲ್ಲಿ 20 ಸೀಟಲ್ಲಿ SC ಮಹಾದೇವಪ್ಪ ಅವರು ಕೂಡ ಚಾಮರಾಜನಗರದಿಂದ ಅಭ್ಯರ್ಥಿ ಆಗಿರ್ತಾರೆ. ಕೆಲವರು ನಾನು ನಿಲ್ಲಬೇಕು ಅಂತ ಹೇಳ್ತಾರೆ, ಕೆಲವರು ಸುನೀಲ್ ನಿಲ್ಲಬೇಕು ಅಂತಾರೆ, ಕೆಲವರು ಇನ್ನೊಬ್ಬರು ನಿಲ್ಲಬೇಕು ಅಂತಾರೆ. ನಾನು ಲೋಕಸಭೆಗೆ ಅಭ್ಯರ್ಥಿ ಅಲ್ಲ ಅಂತ ನಾನು ಹೇಳಿದ್ದೀನಿ ಬಹಿರಂಗವಾಗಿ. ಪಕ್ಷ ನನ್ನನ್ನು ಹೊರತುಪಡಿಸಿ ಯಾರು ಕೊಟ್ಟರು ಅಲ್ಲಿ ಗೆಲ್ಲೋ ಕೆಲಸ ಮಾಡ್ತೀವಿ. ಮೂಲತಃ ಅದು ಕಾಂಗ್ರೆಸ್ನ ಭದ್ರಕೋಟೆ. ಹೌದು, ಅಂದರೆ ನಿಮ್ಮನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿ ಒಂದಷ್ಟು ರಾಜ್ಯದಲ್ಲಿ ಒಂದಷ್ಟು ತಂತ್ರಗಾರಿಕೆ ಆಗ್ತಾ ಇದೆ ಅನ್ನೋದು ನಿಜನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಯಾಕಂದರೆ ನಿಮಗೆ ಮುಖ್ಯಮಂತ್ರಿಗಳ ಪರಮ ಆಪ್ತರು ಮತ್ತು SC ಮಹದೇವಪ್ಪ ಅವರು ರಾಜಕಾರಣದಲ್ಲಿ ಒಂದಷ್ಟು ಚಾಣಾಕ್ಷ ಇರೋದ್ರಲ್ಲಿ SC ಮಹದೇವಪ್ಪ ಅವರು ಕೂಡ ಒಬ್ಬರು. ಸೊ ತಮಗೆ ಇದೆಲ್ಲ ಗೊತ್ತಿಲ್ಲದೆ ಇರುತ್ತಾ? ನನಗೆ ಚಾಣಾಕ್ಷನೋ ಗೀಣಾಕ್ಷನೋದು ನನಗೇನು ಗೊತ್ತಿಲ್ಲ. ಐ ಆಮ್ ಎ ಸಿಂಪಲ್ ಪರ್ಸನ್. ಕಾಮನ್ ಮ್ಯಾನ್ ಬಗ್ಗೆ ಕಾಳಜಿ ಮತ್ತು ಬದ್ಧತೆ ಇರೋನು ಒಂದು ಸಿದ್ಧಾಂತದಲ್ಲಿ. ಇದನ್ನು ಬಿಟ್ಟು ಈ ಕುತಂತ್ರ ಚಾಣಾಕ್ಷತನ ಇವೊಂದು ಗೊತ್ತಿಲ್ಲ. ಓಕೆ, ಹಿತಶತ್ರುಗಳು ಯಾರು ಇಲ್ವಾ ಹಂಗಾದ್ರೆ ನಿಮ್ಮ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ಇಲ್ಲಿ ಕೂತಿದ್ದೀರಿ, ನೀವೇನೋ ಶತ್ರುನೂ ಆಗ್ಬೋದು ಮಿತ್ರನೂ ಆಗ್ಬೋದು, ಹೆಂಗೆ ಹೇಳಿ? ಪಕ್ಷದಲ್ಲಿ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಎಲ್ಲ ನನ್ನ ಆಪ್ತರೆ. ಆದರೂ ಹಿತಶತ್ರುಗಳು ಇದ್ರೂ ಇರ್ಬೋದು. ಅದು ನಾನು ಹೇಗೆ ಹೇಳಿ? ಸೋಫಾರ್ ಯಾರೂ ಇಲ್ಲ. ಓಕೆ, ದಲಿತ CM ಅನ್ನು ಸಂಬಂಧಪಟ್ಟಂತೆ ಪದೇ ಪದೇ ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಎರಡನೇ ಡೌಟ್ ಇಲ್ಲ. ಅಂದರೆ ಇವಾಗ ಏನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಸಂಬಂಧಪಟ್ಟಂತೆ ಎಲ್ಲ ಸಮುದಾಯಗಳು ಕೂಡ ಕೈ ಜೋಡಿಸಿರುವಂಥದ್ದು. ಯಾಕೆ ದಲಿತ CM ಆಗಬಾರ್ದು? ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಹೇಳಿ. ಜಾತಿ ಹೆಸರಿನಲ್ಲಿ ಸಂವಿಧಾನದ ಹುದ್ದೆಗಳಿಲ್ಲ. ಆದರೆ ಜಾತಿ ಹೆಸರು ಹೇಳ್ತೀನಿ, ಜಾತಿ ಹೆಸರಿನಲ್ಲಿ ಸಂವಿಧಾನದಲ್ಲಿ ಹುದ್ದೆಗಳಿಲ್ಲ. ಆ ದುರಾದೃಷ್ಟವಿಟ್ಟು ನಮ್ಮ ಭಾರತದ ಜಾತಿ ವ್ಯವಸ್ಥೆನ ಒಪ್ಕೊಂಡು ಅದನ್ನು ಆಚರಿಸ್ಕೊಂಡು ಬದುಕ್ತಾ ಇದ್ದೀವಿ. ಆಚರಿಸ್ತಾ ಇದ್ದೀರಾ? ಜಾತಿ ವ್ಯವಸ್ಥೆ ಹೇರ್ತಾ ಇದ್ದೀರಾ? ಈ ಮನುವಾದ ಇದೆಯಲ್ಲ, ಹೌದು, ಇದು ಏರ್ತದೆ. ಯಾವಾಗ ವರ್ಣಾಶ್ರಮ ಧರ್ಮ ಶುರುವಾಯ್ತಲ್ಲ ಕೌಟಿಲ್ಯನ ಕಾಲದಿಂದ, ಅಲ್ಲಿದ್ದು ಏರ್ತಾ ಇದ್ದಾರೆ. ಇದು ಇವತ್ತಿಂದಲ್ಲ. ಮನುಶಾಸ್ತ್ರ ಕೌಟಿಲ್ಯನ ಅರ್ಥ ವರ್ಣಾಶ್ರಮ ಧರ್ಮ ಆವಾಗಲಿಂದನು ಅದು ಇರ್ತದೆ. ಇದು ಹೋಗ್ಬೇಕು ಅನ್ನೋದು ಬಸವಣ್ಣದು, ಅಂಬೇಡ್ಕರ್ದು, ಲೋಹಿಯಾದ್ದು, ಅನೇಕ ಸುಧಾರವಾದಿಗಳದ್ದು. ಜಾತಿ ವ್ಯವಸ್ಥೆ ಹೋಗ್ಬೇಕು ಅನ್ನೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಎಲ್ಲ ಸಮುದಾಯಗಳು ಕೈ ಹಿಡಿದಿರುವಂಥದ್ದು. ಅದರಲ್ಲೂ ಕೂಡ ದಲಿತ ಸಮುದಾಯದವರು, SC ST OBC ಇವರೆಲ್ಲ ಕೂಡ ಕಾಂಗ್ರೆಸ್ಗೆ ಮತ ಹಾಕಿರುವಂಥ ಅತಿ ಹೆಚ್ಚು. ಅದು ಒಪ್ತಿರಲ್ವ ತಾವು ಅದನ್ನು? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು 100ಕ್ಕೆ 95% ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಓಕೆ, ಇದರ ಜೊತೆಯಲ್ಲಿ ಮುಂದುವರೆದಂಥ ಒಕ್ಕಲಿಗ ಮತ್ತು ಲಿಂಗಾಯತ ಓಟ್ಗಳು ಬಂದಿದ್ದಾವೆ. ಹೆಚ್ಚು ದಲಿತರು ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಬೆನ್ನೆಲುಬು ನಿಂತಿದ್ದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದಿದ್ದೀವಿ. ಅದರಲ್ಲಿ ಅನುಮಾನ ಇಲ್ಲ. ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನ ಸಮರ್ಥರಿದ್ದಾರೆ. ಓಕೆ, ಪಕ್ಷ ತೀರ್ಮಾನ ಮಾಡಬೇಕು. ಕಾಂಗ್ರೆಸ್ ಪಕ್ಷ ದಲಿತರು ಮುಖ್ಯಮಂತ್ರಿ ಮಾಡೇ ಅಂತ ಏನಿಲ್ಲ. ರಾಮ್ ಸುಂದರ್ ದಾಸ್ ಮಾಡಿದ್ರು ಬಿಹಾರದಲ್ಲಿ, ಜಗನ್ನಾಥ್ ಪಾಡಿಯ ಮಾಡಿದ್ರು. ಅದು ನಮ್ಮ ರಾಜ್ಯದಲ್ಲಿ ಅಲ್ಲ, ಬೇರೆ ಬೇರೆ ರಾಜ್ಯಗಳೆಲ್ಲ ಮಾಡಿದ್ರಿ. ಇಲ್ಲಿ ಇದುವರೆಗೂ ಮಾತಾಡ್ತಾ ಇದ್ದಾರೆ. ಹೌದು, ಬಿಜೆಪಿ ಮಾಡಿದ್ರ ಇಲ್ಲ, JDSನವ್ರು ಮಾಡಿದ್ರ ಇಲ್ಲ. ಸಂದರ್ಭ ಬಂದಾಗ ಕಾಂಗ್ರೆಸ್ ಒಂದಿನ ಮಾಡ್ಬೋದು. ಓಕೆ, ಮಾಡ್ತಾರೆ ಅಂತ ನಂಬಿಕೆ ಇದೆ ನನಗೆ. ಓಕೆ, ಮಾಡಬೇಕು. ಹೌದು, ದೊಡ್ಡ ಸಮಾಜ ಇದು. ಹೌದು, ಭಾರತ ದೇಶದಲ್ಲಿ ಹೆಚ್ಚು ಸಂಖ್ಯೆ ಇರೋರು ದಲಿತರು. ಹೌದು, ಆಗಬೇಕು. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಮೀಸಲಾತಿಯಿಂದ ನನಗೆ ಸಂತೋಷ ಆಗಲಿಲ್ಲ, ಈ ಜನ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೋಬೇಕು ಅಂತಾರೆ. ಯಾವುದೋ ಅದು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಚೀಫ್ ಜಡ್ಜ್, DCs, SPs, ಈ ಥರ ನಿರ್ಣಾಯಕ ಸ್ಥಳಗಳು, ಪ್ರಮುಖ ಹುದ್ದೆಗಳಲ್ಲಿ ಬರಬೇಕು ಅನ್ನೋದು. ಅದನ್ನು ಅವಕಾಶನ ಕಲ್ಪಿಸೋದು ಕಾಂಗ್ರೆಸ್ ನಂಬಿಕೆ.